ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ನ ಕಿಕ್ ಆಫ್ ಶೋ ಬಗ್ಗೆ ಮಾತಾಡೋದಾದ್ರೆ ಫೈನಲಿ ಎಲಿಮಿನೇಷನ್ ಚೇಂಬರ್ ನ ಕಿಕ್ ಆಫ್ ಶೋ ಕೂಡ ಮುಗಿದಿದೆ. ಅಂಡ್ ಯಾವ ಸ್ಟೇಡಿಯಂ ಅಲ್ಲಿ ಎಲಿಮಿನೇಷನ್ ಚೇಂಬರ್ ಆಗ್ತಾ ಇದೆಯೋ ಅಲ್ಲೇ ಡಬ್ಲ್ಯೂ ಅವರು ಈ ಒಂದು ಕಿಕ್ ಆಫ್ ಶೋನ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರ್ಯಾರಿದ್ದಾರೋ ಅವರಲ್ಲಿ ಸ್ವಲ್ಪ ಜನನ ಕರ್ಕೊಬಂದು ಇಂಟರ್ವ್ಯೂ ತರ ಮಾಡ್ತಾರೆ ನಮ್ಮ ಮೈಕಲ್ ಕೋಲ್ ಅವರು. ಅಂಡ್ ಸ್ಟೇಜ್ ಕೂಡ ರಿವೀಲ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಎಲಿಮಿನೇಷನ್ ಚೇಂಬರ್ ನ ಸ್ಟ್ರಕ್ಚರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಆಸಮ್ ಆಗಿ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಮೊದಲನೇದಾಗಿ ನಮ್ಮ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ಇರ್ತಕ್ಕಂತಹ ಕಾಂಪಿಟೇಟರ್ಸ್ ಗಳನ್ನ ಕರೆದು ನಮ್ಮ ಮೈಕಲ್ ಕೋಲ್ ಅವರು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ರಾಕ್ಸಿನಿ ಪ್ರೀಸ್ ಅವರು ಬರ್ತಾರೆ, ಬೇಲಿ ಅವರು ಬರ್ತಾರೆ, ನಮ್ಮ ಲಿವ್ ಮಾರ್ಗನ್ ಅವರು ಬರ್ತಾರೆ. ಎಲ್ಲರೂ ಕೂಡ ನಾನು ಚೇಂಬರ್ ನ ಗೆಲ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರು ಕೂಡ ಬರ್ತಾರೆ. ಅಂಡ್ ಇವರ ನಡುವೆನೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಸೊ ಬ್ರಾಲ್ ಮುಖಾಂತರ ಈ ಒಂದು ಕಿಕ್ ಆಫ್ ಶೋ ಅಲ್ಲಿ ಇವರ ಸ್ಪಾಟ್ ಕೂಡ ಮುಗಿಯುತ್ತೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಟ್ರಿಶ್ ಸ್ಟ್ರಾಟಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಟ್ರಿಶ್ ಸ್ಟ್ರಾಟಿಸ್ ಅವರು ಬಂದು ಕೆನಡಾ ನನ್ನ ಹೋಮ್ ಗ್ರೌಂಡ್, ಸೊ ನನಗೆ ಒಂದು ಒಳ್ಳೆಯ ಆಪರ್ಚುನಿಟಿ. ಸೊ ಸ್ಟಿಫನಿ ಸ್ಟ್ರಾಟಿನ್ ಅವರ ಜೊತೆ ಸೇರ್ಕೊಂಡು ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ಲೆರೇ ಅವರು ಬಂದು ನಾವಿಬ್ರು ಕೂಡ ನಿಮ್ಮನ್ನ ಸೋಲಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಮೈಕಲ್ ಕೋಲ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕೇಳ್ತಾ ಇರ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವರೇ ನೀವು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇದ್ದೀರಾ. ಅಂಡ್ ನೀವು ಕಳೆದ ವರ್ಷದ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಬರೀ 3 ನಿಮಿಷಕ್ಕೋಸ್ಕರ ಚಾಂಪಿಯನ್ ಆಗಿದ್ರಿ ಹಾಗೆ ಹೀಗೆ ಅಂತ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಸೊ ನಾನು ಬರೀ ಒಂದು ಬಾರಿ ಮಾತ್ರ ಎಲಿಮಿನೇಷನ್ ಚೇಂಬರ್ ನ ಗೆದ್ದಿಲ್ಲ, ಮೈಕಲ್ ಕೋಲ್ ಬದಲಿಗೆ ನಾನು ಇನ್ನೊಂದು ಬಾರಿನೂ ಕೂಡ ಎಲಿಮಿನೇಷನ್ ಚೇಂಬರ್ ನ ಗೆದ್ದಿದ್ದೀನಿ. ನನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ದೀನಿ ಸಕ್ಸಸ್ಫುಲಿ. ಅಂಡ್ ನಾಳೆನೂ ಕೂಡ ನಾನು ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗ್ತೀನಿ ಅಂಡ್ ಎಲ್ಲರಿಗೂ ಕೂಡ ತೋರಿಸ್ತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಹೇಳ್ತಾರೆ. ಅಂಡ್ ಫೈನಲಿ ನಮ್ಮ ಸಿಎಂ ಪಂಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸಿಎಂ ಪಂಕ್ ಅವರ ಬಳಿ ಕೂಡ ನಮ್ಮ ಮೈಕಲ್ ಕೋಲ್ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಲೋಗನ್ ಪೋಲ್ ಅವರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಲೋಗನ್ ಪೋಲ್ ಅವ್ರನ್ನ ಕಡೆಗೆ ಹೇಳ್ಕೊ, ಯಾಕಂದ್ರೆ ಅವನ ಬಗ್ಗೆ ನನಗೆ ಇಷ್ಟು ಬೇಗ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಸೆತ್ ರೋಲೆನ್ಸ್ ಅವರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಸೆತ್ ರೋಲೆನ್ಸ್ ಅವ್ರನ್ನ ಕೂಡ ನೀನು ಕಡೆಗೆ ತಗೋಬಾ ಅಂತ ಹೇಳ್ತಾರೆ. ಅದಾದ್ಮೇಲೆ ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂದಾಗ ಡೇಮಿಯನ್ ಪ್ರೀಸ್ಟ್ ಅವರು ಮಾತ್ರ ನನಗೆ ಈ ಒಂದು ಮ್ಯಾಚ್ ಅಲ್ಲಿ ಪರ್ಸನಲ್ ಆಗಿ ಏನು ಕೂಡ ತೊಂದರೆ ಇಲ್ಲ ಅಂಡ್ ಅವನು ಇದ್ದಾನೆ, ಬಟ್ ಅವನ್ನ ಕೂಡ ನಾನು ಸೋಲಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಕೇಳಿದಾಗ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಗೊತ್ತು ನಾನು ಏನು ಮಾಡಬಲ್ಲೆ ಅಂತ. ಅಂಡ್ ಅದನ್ನೇ ನಾನು ಅವನಿಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಮಾಡ್ತೀನಿ ಅಂಡ್ ಅವನ್ನ ನಾನು ಎಲಿಮಿನೇಟ್ ಮಾಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಫೈನಲಿ ಲೋಗನ್ ಪಾಲ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಲೋಗನ್ ಪಾಲ್ ಒಬ್ಬ ಡಾಗ್ ಇದ್ದಂಗೆ, ಅವನ್ನ ನಾನು ತೆಗೆದು ಬಿಸಾಕ್ತೀನಿ ಎಲಿಮಿನೇಷನ್ ಚೇಂಬರ್ ಇಂದ ಅಂತ. ಅಂಡ್ ಅದಾದ್ಮೇಲೆ ಸೆತ್ ರೋಲೆನ್ಸ್ ಅವರ ಬಗ್ಗೆನೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಸೇಮ್ ರಿಯಾಕ್ಷನ್ ಕೊಡ್ತಾರೆ. ಅಂಡ್ ಫೈನಲಿ ಜಾನ್ ಸಿನಾ ಅವರ ಬಗ್ಗೆ ಮಾತಾಡಿದಾಗ ಜಾನ್ ಸಿನಾ ಗ್ರೇಟೆಸ್ಟ್ ಆಫ್ ಆಲ್ ಟೈಮು, ಬಟ್ ಅದು ಸಿಕ್ಕಾಪಟ್ಟೆ ಡಿಬೇಟ್ ಅಲ್ಲಿ ಇದೆ. ಸದ್ಯಕ್ಕೆ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗಬೇಕು ಅನ್ನೋದು ಎಲ್ಲರ ಆಸೆ, ಬಟ್ ನಾನು ಇರಬೇಕಾದ್ರೆ ಅವನು 17 ಟೈಮ್ ಚಾಂಪಿಯನ್ ಆಗೋದಿಲ್ಲ. ಯಾಕಂದ್ರೆ ನಾನು ಜಾನ್ ಸಿನಾ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇಂದ ಎಲಿಮಿನೇಟ್ ಮಾಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಮೈಕಲ್ ಕೋಲ್ ಅವರು ಕಡೆದಾಗಿ ನಮ್ಮ ಸಿಎಂ ಪಂಕ್ ಅವರ ಬಳಿ ಪ್ರಶ್ನೆ ಕೇಳ್ತಾರೆ, ಸೊ ನಿಮ್ಮ ಟೈಮು ಇನ್ನೇನು ಮುಗಿತಾ ಬರ್ತಾ ಇದೆ, ಗೊತ್ತಿಲ್ಲ ಇನ್ನು ಎಷ್ಟು ರಸಲ್ ಮೇನಿಯಾ ನಿಮ್ಮ ಕರಿಯರ್ ಅಲ್ಲಿ ಬಾಕಿ ಇದೆ ಅಂತ. ಸೊ ನಿಮ್ಮ ರಸಲ್ ಮೇನಿಯಾ ಆಸೆ ಏನಪ್ಪಾ ಅಂದ್ರೆ ನೀವು ಮೇನ್ ಇವೆಂಟ್ ಮಾಡಬೇಕು ಅಂತ. ಈ ಬಾರಿನೂ ಕೂಡ ನೀವೇನಾದ್ರೂ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ನಮ್ಮ ಸಿಎಂ ಪಂಕ್ ಅವ್ರನ್ನ ಮೈಕಲ್ ಕೋಲ್ ಅವರು ಕೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಮೈಕಲ್ ಕೋಲ್ ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ, ಪಾಸಿಟಿವ್ ಆಗಿ ಆನ್ಸರ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ನೀನ್ ಕೇಳೋದಕ್ಕೆ ಆನ್ಸರ್ ಮಾಡೋದಾದ್ರೆ ಗೊತ್ತಿಲ್ಲ ನನಗೆ ಏನ್ ಮಾಡಬೇಕು ಅಂತ. ಸೊ ನನ್ನ ಹತ್ರ ತುಂಬಾನೇ ಆಪ್ಷನ್ಸ್ ಗಳಿದೆ. ಒಂದು, ನಾನು ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಿಲ್ಲ ಅಂದ್ರೆ ಫೇವರ್ ನ ಕೇಳಲ್ಲ ಅಥವಾ ನನ್ನ ಆತ್ಮನ ಮಾರ್ಕೊಳ್ಳ. ಅಂಡ್ ನನ್ನ ಹತ್ರ ಆತ್ಮ ಇದೆಯಾ ಮಾರ್ಕೊಳ್ಳೋದಕ್ಕೆ ಅದು ನನಗೂ ಕೂಡ ಗೊತ್ತಿಲ್ಲ. ಸೊ ಟೈಮು ಎಲ್ಲದನ್ನು ಕೂಡ ಹೇಳುತ್ತೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ದಾರೆ. ಸೊ ಎಲಿಮಿನೇಷನ್ ಚೇಂಬರ್ ನ ಗೆಲ್ಲಿಲ್ಲ ಅಂದ್ರೆ ನಮ್ಮ ಸಿಎಂ ಪಂಕ್ ಅವರು ಟೀಸ್ ಮಾಡಿದ್ದಾರೆ, ಒಂದು ನಾನು ಪಾಲ್ ಎಮಿನ್ ಅವರ ಬಳಿ ಹೋಗಿ ಫೇವರ್ ನ ಕೇಳಬಹುದು, ಅಥವಾ ನನ್ನ ಸೋಲ್ ನ ನಾನು ರಾಕ್ ಅವರಿಗೆ ಮಾರಾಟ ಮಾಡ್ಕೋಬಹುದು, ಅಥವಾ ನನ್ನ ಹತ್ರ ಸೋಲ್ ಇದೆಯಾ ಮಾರಾಟ ಮಾಡ್ಕೊಳ್ಳೋದಕ್ಕೆ, ಇದು ತುಂಬಾನೇ ದೊಡ್ಡ ಪ್ರಶ್ನೆ. ಸೊ ಟೈಮು ಎಲ್ಲದಕ್ಕೂ ಕೂಡ ಆನ್ಸರ್ ನ ಕೊಡುತ್ತೆ ಅಂತ ನಮ್ಮ ಸಿಎಂ ಪಂಕ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್ ನಾಳೆ ಎಲಿಮಿನೇಷನ್ ಚೇಂಬರ್ ಯಾವ ಲೆವೆಲ್ ಗೆ ಇರುತ್ತೆ ಅಂತ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.